ಸ್ವಾಮಿ ನೀವು ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತೀರಾ, ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ದೇವರೊಬ್ಬನ ಬಿಟ್ಟು ಇನ್ನೆಲ್ಲ ಕಣ್ಣು ಮುಂದೆ ಬರ್ತಾರೆ. ಯಾವ ಹಂತಕ್ಕೆ ನಾವು ಧ್ಯಾನ ಮಾಡಬೇಕು ಅಂತಂದರೆ ನೋಡುವ ಪದಾರ್ಥಗಳೆಲ್ಲ ಚಕ್ರದಂತೆ ಕಾಣ್ತಾ ಇರಬೇಕು. ನಾವು ಏನು ಪದಾರ್ಥ ನೋಡ್ತೇವೆ ಆ ಪದಾರ್ಥದಲ್ಲಿ ದೇವರಿದ್ದಾನೆ, ಇದೇ ಧ್ಯಾನ. ಹಿರಣ್ಯಕಶಿಪಿಗೆ ಬರೀ ಕಂಬ ಮಾತ್ರ ಕಾಣಿಸ್ತು, ಆದರೆ ಪ್ರಹ್ಲಾದರಾಜರಿಗೆ ಕಂಬವೂ ಕಾಣಿಸ್ತು, ಕಂಬದ ಆಕಾರದಲ್ಲಿ ದೇವರೂ ಕಂಡ, ಅಲ್ಲಿಂದಲೇ ಬಾ ಅಂದ. ನಮ್ಮ ಹೃದಯದಲ್ಲಿರೋ ದೇವರಿಗೇನಂತ ಹೆಸರು? ಪುರುಷ ಅಂತ ಹೆಸರು. ರಾಜನ್, ನೀನು ಅಂಜಬೇಡಪ್ಪ, ನಿನ್ನ ಸಾಧನೆಗೆ ಪರಮಾತ್ಮ 7 ದಿವಸಗಳನ್ನು ಅನುಗ್ರಹ ಮಾಡಿದ್ದಾನು, ಯಾಕೆ ದುಃಖ ಪಡ್ತೀಯ ಅಂತ ಹೇಳಿದಾಗ ಆಗ ಶುಕಾಚಾರ್ಯರನ್ನು ಪರೀಕ್ಷಿತ್ ಮಹಾರಾಜರು ಪ್ರಶ್ನೆ ಮಾಡಿದ್ರು, ಸ್ವಾಮಿ ನೀವು ದೇವರನ್ನು ಧ್ಯಾನ ಮಾಡಬೇಕು ಅಂತ ಹೇಳ್ತೀರಾ, ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ರೆ ದೇವರೊಬ್ಬನ ಬಿಟ್ಟು ಇನ್ನೆಲ್ಲ ಕಣ್ಣು ಮುಂದೆ ಬರ್ತಾರೆ. ಹೌದು ಇಲ್ಲ? ನಾವು ಏನಾರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಕ್ಕೆ ಹೋದರೆ ದೇವರ ಪ್ರತಿಮಾ ಬರುತ್ತಾ ಕಣ್ಣು ಮುಂದೆ? ಬರೋದೇ ಇಲ್ಲ. ಏನು ಮಾಡಬೇಕು ಅಂದಾಗ ಆಗ ಶುಕಾಚಾರ್ಯ ತಿಳಿಸಿದ್ರು, ಏಕೈಕಶೋ ಅಂಗಾನಿ, ದೇವರ ಒಂದೊಂದೇ ಅವಯವದ ಚಿಂತನೆ ಮಾಡು ಅಂತಂದರು. ಆಮೂಲಾಗ್ರ. ಈಗ ಪಂಢರಾಪುರದ ವಿಠ್ಠಲ ದೇವರನ್ನು ನಾವು ನೋಡಿರ್ತೇವೆ, ಆ ಫೋಟೋ ಬೇರೆ ಹಾಕಿದ್ದಾರೆ ಇಲ್ಲೇನೆ, ಅದನ್ನೂ ನಾವು ಪ್ರತಿ ಸತಿ ಗರ್ಭಗುಡಿಗೆ ಹೋದಾಗ ಅದರ ದರ್ಶನ ಮಾಡ್ತಾ ಇರ್ತೇವೆ, ಕಣ್ಣು ಮುಚ್ಚಿದ್ರೆ ಮಾತ್ರ ಬರೋದೇ ಇಲ್ಲ. ಹಿಂಗ್ಯಾಕೆ ಅಂತಂದರೆ ಅದಕ್ಕೆ ನಮ್ಮ ದೇವರಂದ, ನಾನು ಏಕಕಾಲಕ್ಕೆ ಯಾರಿಗೂ ಗಮ್ಯನಾಗೋಲ್ಲ ಅಂದ್ಬಿಟ್ಟ ಪರಮಾತ್ಮ. ಮತ್ತು ಹಾಗಾದರೆ ಹೆಂಗೆ ನಾವು ದೇವರನ್ನು ಹೊಂದಬೇಕು ಅಂತಂದರೆ ದೇವರ ಒಂದೊಂದು ಅವಯವದ ಚಿಂತನೆಯನ್ನು ಮಾಡ್ತಾ ಇರಬೇಕಂತ. ಇಡೀ ಈ ಜನ್ಮಪೂರ್ತಿ ಪರಮಾತ್ಮನ ಪಾದದಲ್ಲಿ ಏನಿದೆ? ಶಂಖ ಚಕ್ರ ಗದಾ ಪದ್ಮ ಅಂಕಿತ ಪಾದವ, ಅಂಕುಶ ಕುಲಿಶ ಧ್ವಜ ರೇಖ ಚಿಹ್ನಿತ ಪಾದವ, ಇಕೋ ನೋಡೆ ರಂಗನಾಥನ ಚಿಕ್ಕ ಪಾದವ. ಅದಕ್ಕೇನಂದ್ರು? ಚಿಕ್ಕ ಪಾದವ ಅಂದರು. ದೊಡ್ಡ ಪಾದ ಅಂದರೆ ನಮ್ಮ ತಲೆಗೆ ಹತ್ತೋದೇ ಇಲ್ಲ, ಅದಕ್ಕೆ ಚಿಕ್ಕ ಪಾದವ. ಆ ಪಾದದಲ್ಲೇನಿದೆ? ಶಂಖ ಚಕ್ರ ಗದಾ ಪದ್ಮ. ಇದರಲ್ಲಿ ದೇವರ ಪಾದ, ಆ ಪಾದದಲ್ಲಿ ಚಕ್ರ, ಆ ಚಕ್ರದ ಚಿಂತನೆಯನ್ನೇ ನಾವು ಮಾಡ್ತಾ ಇರಬೇಕಂತ. ಯಾವ ಹಂತಕ್ಕೆ ನಾವು ಧ್ಯಾನ ಮಾಡಬೇಕು ಅಂತಂದರೆ ನೋಡುವ ಪದಾರ್ಥಗಳೆಲ್ಲ ಚಕ್ರದಂತೆ ಕಾಣ್ತಾ ಇರಬೇಕು. ದೇವರ ಕೈಯಲ್ಲಿರೋ ಚಕ್ರ ಎಷ್ಟು ಆನಂದ ಕೊಡುತ್ತೆ ನಮಗೆ ಅಂತಂದರೆ, ಕೃತಕವಾದ ಒಂದು ಫ್ಯಾನ್ ತಿರುಗ್ತಾ ಇದ್ರೇ ತಣ್ಣಗೆ ಗಾಳಿ ಬರ್ತಾ ಇದೆ ನಮಗೆ. ಅದೇನು? ಚಕ್ರ. ಅದು ನೋಡಿದ್ದೇನು? ಫ್ಯಾನನ್ನು. ನಮ್ಮ ಚಿಂತನೆ ಬರಬೇಕಾದದ್ದೇನು? ಪರಮಾತ್ಮನ ಚಕ್ರ. ಕಂಡಲ್ಲೇ ವಿಶ್ವ ರೂಪಕಾಂಬಾರು. ನಾವು ಏನು ಪದಾರ್ಥ ನೋಡ್ತೇವೆ ಆ ಪದಾರ್ಥದಲ್ಲಿ ದೇವರಿದ್ದಾನೆ, ಇದೇ ಧ್ಯಾನ. ಹೇಗಿದ್ದಾನೆ? ಆ ಪದಾರ್ಥದ ಆಕಾರದಂತೆ ಇದ್ದಾನೆ. ಆ ಪದಾರ್ಥದಲ್ಲಿ ದೇವರಿಗೇನು ಹೆಸರು, ಆ ಪದಾರ್ಥಕ್ಕೆ ಏನು ಹೆಸರೋ ಅದೇ ಹೆಸರು. ಇದೇ ದೇವರ ಉಪಾಸನೆ, ಇದೇ ದೇವರ ಧ್ಯಾನ. ಕೇವಲ ಪ್ರತಿಮೆಯಲ್ಲಿ ಮಾತ್ರ ದೇವರನ್ನು ಕಾಣುವುದಲ್ಲ, ನಾವು ಏನೇನು ಪದಾರ್ಥ ನೋಡ್ತಾ ಇರ್ತೇವೆ ಆ ಪದಾರ್ಥದಲ್ಲಿ ದೇವರನ್ನು ನೋಡಬೇಕು. ಹಂಗೆ ಕಂಡವ್ರು ಯಾರು? ಪ್ರಹ್ಲಾದರಾಜರು. ಕಂಬದಲ್ಲೇ ದೇವರಿದ್ದಾನೆ ಅಂತಂದರು. ಹಿರಣ್ಯಕಶಿಪಿಗೆ ಬರೀ ಕಂಬ ಮಾತ್ರ ಕಾಣಿಸ್ತು, ಆದರೆ ಪ್ರಹ್ಲಾದರಾಜರಿಗೆ ಕಂಬವೂ ಕಾಣಿಸ್ತು, ಕಂಬದ ಆಕಾರದಲ್ಲಿ ದೇವರೂ ಕಂಡ, ಅಲ್ಲಿಂದಲೇ ಬಾ ಅಂದ. ನೀವು ನನ್ನ ಭಕ್ತರು ಯಾರು ಎಲ್ಲಿಂದ ಹ್ಯಾಕ್ ಕರೆದ್ರು ನಾನು ಹಾಗೇ ಬರ್ತೇನೆ ಅಂದ ಪರಮಾತ್ಮ. ಅದಕ್ಕೆ ಅದು ಹೆಸರೇನು? ಕಂಬ. 2 ಭಾಷೆ, ದೇವರಿಗೆ ಇಂಗ್ಲೀಷು ಬರುತ್ತಂತೆ. ಕಮ್ ಅಂದರೆ ಏನು? ಬಾ ಅಂತ ಅರ್ಥ, ಅಷ್ಟೇ ಅರ್ಥ. ದೇವರನ್ನು ಕರೆಯೋದೇ ಕಂಬ. ಅಂದರೆ ನಮಗೆ ಇಲ್ಲಿ ಭಾಷಾ ಸೀಮಿತ ಅಲ್ಲ, ನಮಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಕರೆದ್ರೂ ನಮ್ಮ ದೇವರಂದ ನಾನು ಬರ್ತೇನೆ ಅಂತ. ನಿಮಗೆ ಬರೋ ಭಾಷೆಯೆಲ್ಲ ನನಗೆ ಬರುತ್ತೋ ಅಂದ. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ
ಹೀಗೆ ಸಮಸ್ತ ಶಬ್ದ ಪ್ರಪಂಚ ಅದು ಪರಮಾತ್ಮನನ್ನೇ ಹೇಳ್ತಕ್ಕಂಥದ್ದು. ಅದಕ್ಕೆ ಇದೇ ಭಾಗವತದಲ್ಲಿ ಮೊದಲನೇ ಶಬ್ದ ಏನು ಕೊಟ್ಟಿದ್ದಾರೆ? ಜನ್ಮ ಆದ್ಯಸ್ಯ ಯತಃ ಚ ಅರ್ಥೇಶು. ಏನು ಅರ್ಥೇಶು ಅಂದರೆ ಎಲ್ಲ ಶಬ್ದಗಳಿಗೂ ದೇವರೇ ಅರ್ಥಪ್ರಾಯನಂತೆ. ಇಂಥ ಶಬ್ದ ದೇವರನ್ನು ಹೇಳೋಲ್ಲ ಅನ್ನೋ ಶಬ್ದವೇ ಇಲ್ವಂತೆ ನೋಡಿ. ಅದಕ್ಕೇನಾಯ್ತಂತೆ, ಈ ಆಂಗ್ಲ ಭಾಷೆಯಲ್ಲಿರೋ ಅಕ್ಷರಗಳು ಎಷ್ಟು? 26 ಅಲ್ವಾ? ಅದರಲ್ಲೂ ಒಂದು ಅಕ್ಷರ ಕ್ಯೂ, ನಾಮಪದನೇ ಹೊರಡೋಲ್ಲ. ಯಾವುದು? ಕ್ಯೂ ಶಬ್ದದಿಂದ ನೌನ್, ನಾಮಪದ ಹೊರಡೋಲ್ಲ. ಅದಕ್ಕೆ ಬಹಳ ದುಃಖ ಆಗೋಯ್ತಂತೆ ಕ್ಯೂಗೆ. ದೇವರ ಹತ್ರ ಹೋಯಿತು, ಏನು ಸ್ವಾಮಿ, ನನ್ನ ಅಕ್ಷರದಿಂದ ಒಂದೂ ನಾಮಪದ ಇಲ್ವಲ್ಲ, ಯಾರೂ ನನ್ನ ಕರೆಯೋದೇ ಇಲ್ಲ ಅಂತ ಅಳುತ್ತಂತೆ ದೇವರ ಹತ್ರ. ನಮ್ಮ ದೇವರ ಕಾರುಣ್ಯ ಬಂದ್ಬಿಡ್ತಂತೆ. ನಾ ಹೇಳ್ದಂಗೆ ಕೇಳ್ತೀಯಾ ಅಂತಂತೆ ಆ ಕ್ಯೂಗೆ. ಹ್ಞೂ ಸ್ವಾಮಿ ಕೇಳ್ತೀನಿ ಅಂತ ಅಳುತ್ತಂತೆ. ಅಳಬೇಡ, ನಾನು ಹೇಳಿದ ಕಡೆಗೆ ಬರಬೇಕು ಅಂತ. ಹ್ಞೂ ಸ್ವಾಮಿ ಬರ್ತೀನಿ ಅಂತಂತೆ. ಬರ್ತಿತಾನೆ? ಹ್ಞೂ ಬರ್ತೀನಿ ಅಂತ. ನೀನು ಬರೋದಾಯಿತು, ಬರೋದೇ ಸತ್ಯ ಆಯಿತು ಅಂತಂದರೆ ತಿರುಪತಿಗೆ ಬಂದ್ಬಿಡು ಅನ್ನಂತೆ ನಮ್ಮ ಸ್ವಾಮಿ. ಯಾಕೆ? ತಿರುಪತಿಲಿ ಏನು ಕ್ಯೂನೇ, ಪ್ರಸಾದ ತಗೊಳ್ಳೋಕ್ಕೆ ಕ್ಯೂ, ಪ್ರಸಾದ ತಗೊಳ್ಳೋಕ್ಕೆ ಒಂದು ಬ್ಯಾಗ್ ತಗೋಬೇಕು, ಅದಕ್ಕೇನು ಕ್ಯೂ. ಎಲ್ಲರ ಬಾಯಲ್ಲೂ ಏನು ಬಂತು? ಕ್ಯೂ ಬಂತು. ಹಾಗಾದರೆ ಆ ಕ್ಯೂ ಅಕ್ಷರಕ್ಕೆ ಅರ್ಥ ಬಂದಿದ್ದು ಯಾರಿಂದ? ದೇವರಿಂದ. ಅದಕ್ಕೆ ಪರಮಾತ್ಮ ಏನಾದ? ಚ ಅರ್ಥೇಶು ಅಭಿಘ್ನ ಸ್ವರಾಟ್. ನೋಡಿ, ಹಿಂಗೆ ತಿಳಿಸ್ಬಿಟ್ರು ನಮಗೆ. ಹೀಗೆ ಪ್ರತಿಯೊಂದು ಶಬ್ದದಿಂದಲೂ ಪರಮಾತ್ಮನೇ ಪ್ರತಿಪಾದಿತನಾಗಿದ್ದಾನೆ ಅನ್ನೋ ಒಂದು ಅಂಶವನ್ನೇ ನಮಗಿಲ್ಲಿ ತಿಳಿಸ್ತಾ, ಏತತ್ ಕ್ರಮದಿಂದ ಪರಮಾತ್ಮ ತದಾಕಾರ ತದ್ವಾಚ್ಯ ತದ್ಭಿನ್ನತಾ ದೇವರಿದ್ದಾನೆ ಅನ್ನೋ ಜ್ಞಾನವೇ ಶ್ರೀಮದ್ ಭಾಗವತ ಗ್ರಂಥದ ಪ್ರಾರಂಭದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶವನ್ನು ಮಾಡ್ತಾ ಪರಮಾತ್ಮನ ಧ್ಯಾನ ಮಾಡುವ ಕ್ರಮವನ್ನು ಹೇಳ್ತಾ, ರಾಜನ್ ಬೆಳಗ್ಗೆ ಏಳೋದು ಹೇಗೆ ಗೊತ್ತಾ ಅಂತಂದ್ರು. ನಾವು ಭಾಗವತ ಅಂದರೆ ಬರೀ ಕಥಾರೂಪದಲ್ಲಿ ಅಂತ ಅಂದ್ಕೊಂಬಿಟ್ವಿ. ಅಲ್ಲ, ಬೆಳಗ್ಗೆ ಏಳುವ ಕ್ರಮ ಹೇಗೆ ಅದನ್ನು ಉಲ್ಲೇಖ ಮಾಡ್ತಾರೆ. ಆಚಮನ ಮಾಡೋದು ಹೇಗೆ? ನಮಗೆ ಆಚೆ ಮನೆ ಬಗ್ಗೆ ಗೊತ್ತು, ಆಚಮನ ಮಾಡುವುದು ಗೊತ್ತಿಲ್ಲ ನಮಗೆ. ನೋಡಿ, ಇಷ್ಟೆಲ್ಲ ಕಥಾ. ಬೆಳಗ್ಗೆ ಏಳೋ ಕಾಲಕ್ಕೆ ದೇವರ ಯಾವ ರೂಪಕ್ಕೆ ಮೊದಲಿಗೆ ನಮಸ್ಕಾರ ಮಾಡಬೇಕು ಅದನ್ನು ಶುಕಾಚಾರ್ಯರು ತಿಳಿಸ್ತಾರೆ. ನಾವು ಲೋಕದಲ್ಲಿ ಕ್ರಮ ಏನು? ನಾವು ಮಲಗುವ ಕೋಣೆಯಲ್ಲಿ ರಾಮನೋ ಕೃಷ್ಣನೋ ಒಂದು ಚಿತ್ರಪಟವನ್ನು ಹಾಕ್ಕೊಂಡಿರ್ತೇವೆ, ಅದನ್ನು ನೋಡ್ತೇವೆ, ಹೇಳ್ತೇವೆ. ನಾವು ಬೇಡ ಅಂತ ಹೇಳ್ತಿಲ್ಲ, ಆ ರೂಪಗಳಿಗೂ ಅವಶ್ಯ ನಮಸ್ಕಾರ ಮಾಡಬೇಕು. ಆದರೆ ಮೊದಲನೇ ನಮಸ್ಕಾರ ದೇವರ ಯಾವ ರೂಪಕ್ಕೆ ಅಂತಂದರೆ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಶುಕಾಚಾರ್ಯರು ಪ್ರಾರಂಭ ಮಾಡ್ತಾರೆ. ಮೊದಲನೇ ನಮಸ್ಕಾರ ದೇವರ ಯಾವ ರೂಪಕ್ಕೆ ಅಂದರೆ ಪುರುಷ ರೂಪಕ್ಕೆ ಅಂತ ತಿಳಿಸ್ಕೊಟ್ರು. ಆ ಪುರುಷ ರೂಪವೇ ನಮ್ಮ ಬಿಂಬರೂಪ. ನಮ್ಮ ಹೃದಯದಲ್ಲಿರೋ ದೇವರಿಗೇನಂತ ಹೆಸರು? ಪುರುಷ ಅಂತ ಹೆಸರು. ಯಾಕೆ ಪುರುಷ ಅಂತ ಹೆಸರು? ಪುರು ಶೇತೆ. ಪುರ ಅಂದರೆ ಶರೀರ. ಈ ಶರೀರದಲ್ಲಿ ಶೇತೆ ಇದ್ದಾನೆ. ನಮ್ಮ ನಿಮ್ಮ ಆತ್ಮದಲ್ಲಿ ದೇವರು ಇದ್ದಾನೆ. ಯಾರು ಎಲ್ಲರ ಪುರದಲ್ಲೂ ಇದ್ದಾನೋ ಅವನೇ ಪುರುಷ ಶಬ್ದವಾಚ್ಯನಾದ ಪರಮಾತ್ಮ ಅಂತ ತಿಳಿಸಿದ್ರು. ದೇವರನ್ನು ಪುರುಷೋತ್ತಮ ಅಂತ ಕರಿತೇವೆ, ಪುರುಷ ಅಂತ ಕರೀತಾ ಇದ್ದೇವೆ. ಹಾಗಾದ್ರೆ ಪುರುಷ ಅಂದರೆ ನಮ್ಮಲ್ಲಿ ಏನರ್ಥ? ಗಂಡಸರು ಅಂತ ಅರ್ಥ ಮಾಡ್ಕೊಂಬಿಟ್ಟು ಅಲ್ಲ. ಪುರುಷ ಅಂದರೆ ಪುರು ಶೇತೆ. ನಮ್ಮ ಈ ಶರೀರದಲ್ಲಿ ಶೇತೆ ಯಾರು ಇದ್ದಾನೋ, ಇದ್ದು ನಮ್ಮಿಂದ ಯಾರು ಕಾರ್ಯವನ್ನು ಮಾಡಿಸ್ತಾ ಇದ್ದಾನೋ ಅವನೇ ಪುರುಷನಾಮಕನಾದ ಪರಮಾತ್ಮ. ಅವನಿಗೆ ನಮಸ್ಕಾರ ಅಂತಂದು